ಮಂಗಳೂರಿನ ಉರ್ವ ಸ್ಟೋರ್ನ ಪ್ರಜಾಪಿತ ಬ್ರಹ್ಮಕುಮಾರೇಶ್ವರಿಯ ವಿಶ್ವವಿದ್ಯಾನಿಲಯದ ವತಿಯಿಂದ ಅಧ್ಯಯನದಿಂದ ಆಂತರಿಕ ಸಶಕ್ತೀಕರಣ ಕುರಿತಾಗಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನಗರದ ಉರ್ವ ಸ್ಟೋರ್ನ ಬ್ರಹ್ಮಕುಮಾರೀಸ್ನ ವಿಶ್ವಶಾಂತಿ ಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಭಾಗವಹಿಸಿದ್ರು. ಮಂಗಳೂರು ಪ್ರಜಾಪಿತ ಬ್ರಹ್ಮಕುಮಾರೀಶ್ವರಿಯ ವಿಶ್ವವಿದ್ಯಾನಿಲಯದ ವತಿಯಿಂದ ಅಧ್ಯಯನದಿಂದ ಆಂತರಿಕ ಸಶಕ್ತೀಕರಣ ಕುರಿತಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ನಗರದ ಉರ್ವ ಸ್ಟೋರ್ನ ಬ್ರಹ್ಮಕುಮಾರೀಸ್ನ ವಿಶ್ವಶಾಂತಿ ಮಂದಿರದಲ್ಲಿ ನಡೆದ ಕಾರ್ಯಕ್ರಮವನ್ನು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಯುವ ಸಮುದಾಯ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಬೇಕು, ಆಂತರಿಕ ಸಶಕ್ತೀಕರಣದ ಪ್ರತಿಭಾ ಸಾಧಕರಾಗಬೇಕು, ಸ್ವಾಧೀನದಿಂದ ಉತ್ತಮ ವ್ಯಕ್ತಿಗಳಾಗಬೇಕು ಎಂದರು. ಈ ರಾಷ್ಟ್ರ ಪ್ರಪಂಚದಲ್ಲೇ ಒಂದು ವಿಶಿಷ್ಟವಾದಂತಹ ರಾಷ್ಟ್ರ. ಸರ್ವ ರೀತಿಯ ಹಕ್ಕುಗಳನ್ನು ಓರ್ವ ಪ್ರಜೆಗೆ ಹೊಂದಿರುವಂತಹ ರಾಷ್ಟ್ರ. ಪ್ರಜಾಪ್ರಭುತ್ವದ ಒಂದು ವಿಶೇಷವಾದಂತಹ ಒಂದು ನೆಲೆಯುಳ್ಳ ರಾಷ್ಟ್ರ. ಆ ಪ್ರಜಾಪ್ರಭುತ್ವದ ನಿಜ ದರ್ಶನದ ಅನುಭವ ಸ್ವಾತಂತ್ರ್ಯ ನಂತರ, ಆ ಸ್ವಾತಂತ್ರ್ಯ ಕಾಲದಲ್ಲಿ ಒಂದು ಬಾರಿ ಆಗುತ್ತಿದ್ದರೆ ಮೊನ್ನೆ ಇನ್ನೊಂದು ಬಾರಿ ನಾವು ಈ ಪ್ರಪಂಚದ ಈ ಪ್ರಜಾಪ್ರಭುತ್ವದ ನಿಜ ದರ್ಶನ, ಜನಶಕ್ತಿಯ ದರ್ಶನವನ್ನು ನಾವು ಕಂಡಿದ್ದೇವೆ. ಅದರಲ್ಲಿ ಆ ಪಕ್ಷ ಈ ಪಕ್ಷದ ಪ್ರಶ್ನೆ ಬರುವುದಿಲ್ಲ. ಪ್ರಜೆಗಳು ಮನಸ್ಸು ಮಾಡಿದ್ರೆ ಏನಾದರೂ ಈ ನಿಶ್ಚಯ ಮಾಡಬೇಕಾಗಿದೆ. ಆ ರಾಷ್ಟ್ರದಲ್ಲಿ ಹುಟ್ಟಿದಂತಹ ನಾವು ನಮ್ಮ ಹಾಗೆ ನಮ್ಮ ಮಕ್ಕಳಾಗಬೇಕು. ಮನೆಯಲ್ಲೇ ನಾನು ಮಕ್ಕಳನ್ನು ಕಲ್ಕೊಂಡು ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಬ್ರಹ್ಮಕುಮಾರಿ ಸಂಚಾಲಕಿ ಬ್ರಹ್ಮಕುಮಾರಿ ವಿಶ್ವೇಶ್ವರಿಯವರು ಈಶ್ವರಿಯ ಸಂದೇಶವನ್ನ ನೀಡಿದ್ರು. ಆಂತರಿಕ ಸಶಕ್ತೀಕರಣವನ್ನ ಜೀವನದಲ್ಲಿ ಮೈಗೂಡಿಸಿಕೊಳ್ಳಬೇಕು, ಯುವ ಜನಾಂಗ ಆಧ್ಯಾತ್ಮಿಕತೆಯನ್ನ ಮೈಗೂಡಿಸಿಕೊಳ್ಳಬೇಕು ಎಂದರು. ಎಲ್ಲಾ ಧರ್ಮಗಳ ತಿರುಳನ್ನ ಒಳಗೊಂಡಿರುವಂತಹ ಒಂದು ಶ್ರೇಷ್ಠ ಜ್ಞಾನ ಅದು. ಆ ಜ್ಞಾನ ನನಗೆ ನಾನು ಯಾರು ಅನ್ನೋದನ್ನ ಹೇಳ್ಕೊಡ್ತದೆ. ಯಾವ ಮನುಷ್ಯನಿಗೆ ತಾನು ಯಾರು ಅಂತ ಗೊತ್ತಿರ್ತದೆ, ನಾನು ಇದು ಆತ್ಮ, ನಾನು ಈ ಶರೀರ ಅಲ್ಲ, ಈ ಶರೀರದ ಒಡೆಯ ನಾನು, ಈ ಶರೀರವನ್ನ ನಾನು ಮನಸ್ಸಿನ ಮುಖಾಂತರ, ಬುದ್ಧಿಯ ಮುಖಾಂತರ ಕಂಟ್ರೋಲ್ ಮಾಡ್ತಾ ಇದ್ದೇನೆ. ನಾನು ಮನಸ್ಸಿನ ಮಾಲೀಕ. ಅದಕ್ಕೆ ಮನುಷ್ಯ ಅಂತಂದ್ರೆ ಮನಸ್ಸನ್ನ ವಶಪಡಿಸಿಕೊಂಡಂತವನು. ನಾನು ಮನಸ್ಸಿನ ಮಾಲೀಕ ಅಂತ ಯಾವಾಗ ನಮಗೆ ಅರ್ಥ ಆಗ್ತದೆ, ಅವಾಗ ನಾವೇನಾಗ್ತೇವೆ. ಈ ಸಂದರ್ಭ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯ ಬೆನೆಟ್ ಅಮ್ಮನ, ಸಂಸ್ಕೃತ ಭಾರತೀಯ ಅಧ್ಯಕ್ಷ ಎಂಆರ್ ವಾಸುದೇವ್ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.